ಅಕ್ಕಿ ರೊಟ್ಟಿ ಮಾಡಲು 1 ಪಾವ್ನಷ್ಟು ಅಕ್ಕಿ ಹಿಟ್ಟು, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನಕಾಯಿ ಮತ್ತು ಜೀರಿಗೆ. ಈಗ ಅಕ್ಕಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ ರೊಟ್ಟಿಗೆ ಕಲಸಿಕೊಳ್ಬೇಕು. ಮೊದಲಿಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಮತ್ತು ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹಸಿಮೆಣಸಿನಕಾಯಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ನೀರು ಹಾಕಿ ಕಲಸಿಕೊಳ್ಬೇಕು. ನಾರ್ಮಲ್ ಟೆಂಪರೇಚರ್ ನೀರು ಹಾಕಿ ಕಲಸಿಕೊಳ್ಳುವಂಥದ್ದು. ಇಲ್ಲಿ ನೀವು ಬೇಕಿದ್ದಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಬಹುದು, ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ಕಲಸ್ಕೊಳ್ಬೇಕು. ಈ ಹಿಟ್ಟಿನ ಹದ ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಮೆತ್ತಗೆ ಬರಬೇಕು. ನೀವು ಬೇಕಿದ್ದಲ್ಲಿ ಸಬ್ಬಸಿಗೆ ಹಾಕಿ ಮಾಡ್ಕೊಳ್ಬೋದು. ಅವರೆಕಾಯಿ, ಎಳೆ ಅವರೆಕಾಯಿ ಸಿಕ್ಕಿದರೆ ಅದನ್ನು ಹಾಕಿ ಮಾಡ್ಕೊಳ್ಬಹುದು. ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಒಂದು ತವ ತೆಗೆದುಕೊಂಡು ಎಣ್ಣೆಯನ್ನು ಹಚ್ಕೊಳ್ಬೇಕು. ಇಲ್ಲಿ ಡೈರೆಕ್ಟಾಗಿ ರೊಟ್ಟಿಯನ್ನು ತವ ಮೇಲೆ ತಟ್ಟಿಕೊಳ್ಳೋದು. ರೊಟ್ಟಿ ತಟ್ಟಿ ಆದಮೇಲೆ ಗ್ಯಾಸ್ ಮೇಲೆ ಬೇಯಲಿಕ್ಕೆ ಇಡುವಂಥದ್ದು. ಒಂದು ದೊಡ್ಡ ಮುಸುಂಬಿ ಗಾತ್ರದ ಉಂಡೆಯನ್ನು ಮಾಡ್ಕೊಳ್ಳಿ. ಆಮೇಲೆ ಈ ಥರ ನೀಟಾಗಿ ತವಾದ ಮೇಲೆ ತಟ್ಟಿಕೊಳ್ಳುವಂಥದ್ದು. ಸೈಡಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಳ್ಳಿ. ಕೈ ತೇವ ಮಾಡಿಕೊಂಡು ರೊಟ್ಟಿ ನೀಟಾಗಿ ತಟ್ಟಲಿಕ್ಕೆ ಬರ್ತದೆ. ನೀವೂ ಇದೇ ಥರ ಮಾಡಿ ನೋಡಿ, ಚೆನ್ನಾಗಿ ಬರ್ತದೆ. ನೋಡಿ ಎಷ್ಟು ಬೇಗನೆ ದೊಡ್ಡದಾಗಿ ತಟ್ಟಿಕೊಳ್ಳಲಿಕ್ಕೆ ಬರ್ತಾ ಇದೆ ಅಂತ. ತೆಳ್ಳಗೆ ತಟ್ಟಿಕೊಳ್ಬೋದು. ನಡುವೆ ಒಂದು ತೂತನ್ನು ಮಾಡಿಕೊಳ್ಳಿ. ಎಣ್ಣೆ ಹಾಕಿ ಬೇಯಿಸಲಿಕ್ಕೆ ಒಳ್ಳೆಯದಾಗ್ತದೆ. ಈ ಥರ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಒಂದೇ ಸಮ ರೊಟ್ಟಿ ಚೆನ್ನಾಗಿ ಬೇಯ್ತದೆ ಅಂತ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಈಗ ರೊಟ್ಟಿಯನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಮುಚ್ಚಳ ಮುಚ್ಚಿ ಬೇಯಿಸುವಂಥದ್ದು. ಮುಚ್ಚಳ ಮುಚ್ಚಿ ಬೇಯಿಸಿದರೆ ರೊಟ್ಟಿ ಹಬೆಗೆ ಚೆನ್ನಾಗಿ ಬೇಯ್ತದೆ, ಸಾಫ್ಟಾಗಿಯೂ ಇರ್ತದೆ. ನೋಡಿ ಫ್ರೆಂಡ್ಸ್, ಈಗ ರೊಟ್ಟಿ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತವಾದಿಂದ ತೆಗೆದುಕೊಳ್ಳುವಂಥದ್ದು. ಈ ರೊಟ್ಟಿ ಚಟ್ನಿ ಪುಡಿ, ಚಟ್ನಿ, ತುಪ್ಪದೊಂದಿಗೆ ಬಹಳ ರುಚಿಯಾಗಿರ್ತದೆ. ಎಣ್ಣೆಗಾಯಿಯೊಂದಿಗೂ ಬಹಳ ಚೆನ್ನಾಗಿರ್ತದೆ. ನೀವು ಈ ರೆಸಿಪಿಯನ್ನು ತಪ್ಪದೇ ಮಾಡಿ ನೋಡಿ. ಹೇಗೆ ಬಂದಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.